ನಾವಿವತ್ತು ತುಪ್ಪನ ಮನೆಯಲ್ಲೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಮೋನಿಶಾ. ತುಪ್ಪನ ಒಬ್ಬರೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾನಿವತ್ತು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಅರ್ಧ kg ಬೆಣ್ಣೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಮೆಂತ್ಯ, ನುಗ್ಗೆ ಸೊಪ್ಪು, ಕರಿಬೇವು, ಒಂದು ವೀಳ್ಯದೆಲೆ, 3 ಏಲಕ್ಕಿ, ಸ್ವಲ್ಪ ಉಪ್ಪು, ಹಾಗೆ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ನಾನು ಫಸ್ಟು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ಆದಷ್ಟು ತಳ ದಪ್ಪ ಇದ್ದರೆ ತುಪ್ಪ ಸೀದೋಗೋದಿಲ್ಲ, ಚೆನ್ನಾಗಾಗುತ್ತೆ. ಫಸ್ಟು ನಾವು ಬೆಣ್ಣೆನ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಬೆಣ್ಣೆ ಕರಗ್ತಾ ಇದೆ. ಇವಾಗ ನಮ್ಮ ಹತ್ರ ಇರೋ ಎಲ್ಲ ಪದಾರ್ಥಗಳನ್ನು ಬೆಣ್ಣೆ ಜೊತೆ ಸೇರಿಸ್ಬೇಕಾಗತ್ತೆ. ಮೊದಲಿಗೆ ನಾನು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ಆಲ್ರೆಡಿ ನಾನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವಿನೆಲೆ 10ರಿಂದ 15 ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮೆಂತ್ಯ ಪುಡಿ ಹಾಕಬೇಕು. ಮೆಂತ್ಯನ ನಾನು ಆಲ್ರೆಡಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಹಾಕಬೇಕು. ಉಪ್ಪನ್ನ ಸ್ವಲ್ಪನೇ ಹಾಕಬೇಕು, ಯಾಕಂದರೆ ತುಪ್ಪ ಉಪ್ಪಾಗಿಬಿಟ್ರೆ ಪಾಯಸದ ಜೊತೆ ಸ್ವೀಟ್ಸ್ ಜೊತೆ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಉಪ್ಪನ್ನ ಸ್ವಲ್ಪನೇ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಅರಿಶಿನ ಪುಡಿ ಹಾಕೋಣ, ಯಾಕಂದರೆ ಅದು ಜಸ್ಟ್ ಕಲರ್ಗೋಸ್ಕರ. ನೆಕ್ಸ್ಟ್ ಇವಾಗ ನಾನು 3 ಏಲಕ್ಕಿ ತೊಗೊಂಡಿದ್ದೆ. ಏಲಕ್ಕಿನ ಕುಟ್ಬಿಟ್ಟು ಸ್ವಲ್ಪ ಪುಡಿ ಮಾಡಿಬಿಟ್ಟು ಸಿಪ್ಪೆನೂ ಸೇರಿಸ್ಬಿಟ್ಟೆ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಚೆನ್ನಾಗಿ ಅದನ್ನು ತಿರುಗಿಸೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಸ್ಟಿರ್ ಮಾಡಬೇಕು. ನೋಡಿ, ಇವಾಗ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ, ಚೆನ್ನಾಗಿ ತಿರುಗಿಸ್ತಾ ಇರೋಣ. ಹಾಗೆ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದಾದ್ಮೇಲೆ ಮೇಲೆ ಈ ಥರ ನೊರೆ ಥರ ಬರುತ್ತೆ. ನಾವು ಈ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಡಬಾರ್ದು, ತುಪ್ಪ ಎಲ್ಲ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರೋಣ. ಹಾಗೆ ಈ ನೊರೆ ಎಲ್ಲ ಆದಷ್ಟು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಇದನ್ನು ಕಾಯಿಸ್ತಾ ಇರಬೇಕು. ನೋಡಿ, ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಿದೆ. ಇವಾಗ ಒಂದ್ಸಲ ತಿರುಗಿಸಿ ನೋಡೋಣ. ನೋಡಿ, ತುಪ್ಪ ಆಗ್ತಾ ಇದೆ. ನಾವು ಅನ್ಕೋತಾ ಇರ್ತೀವಿ ತುಪ್ಪನ ಮಾಡೋದು ತುಂಬ ಕಷ್ಟ ಅಂತ, ಬಟ್ ಒಂದ್ಸಲ ನಾವು ತುಪ್ಪನ ಯಾವ ರೀತಿ ಮಾಡೋದು ಅಂತ ಕಲ್ತ್ಬಿಟ್ರೆ ಪರ್ಫೆಕ್ಟಾಗಿ ತುಪ್ಪನ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆಯಿಂದ ಶಾಪಿಂದ ತರೋದೇ ಬೇಕಾಗಿಲ್ಲ. ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ 90% ಫ್ರೈ ಆಗಿದೆ. ಸೊ ಇದು 90% ತುಪ್ಪ ರೆಡಿ ಆದಾಗೇ. ಇವಾಗ ನಾವು ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿಲ್ಲ ಇನ್ನೂ. ಇಷ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಫ್ರೈ ಆದಮೇಲೆ ನುಗ್ಗೆ ಸೊಪ್ಪನ್ನ ಹಾಕೋಣ. ಬನ್ನಿ, ಇವಾಗ ನುಗ್ಗೆ ಸೊಪ್ಪು ಮತ್ತು ವೀಳ್ಯದೆಲೆನ ಹಾಕಿಬಿಟ್ಟು ಮತ್ತೆ 1ರಿಂದ 1.5 ನಿಮಿಷ ಲೋ ಫ್ಲೇಮ್ನಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ನೋಡಿ, ಇವಾಗ ನುಗ್ಗೆ ಸೊಪ್ಪು ಹಾಗೆ ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಮತ್ತು 1ರಿಂದ 1.5 ನಿಮಿಷ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಹೀಗೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಒಂದು 50% ತಣ್ಣಗಾಗುತ್ತೆ. 50% ತಣ್ಣಗಾದಮೇಲೆ ಮತ್ತೆ ಬೇರೆ ಪಾತ್ರೆಗೆ ನಾವು ಫಿಲ್ಟ್ರ್ ಮಾಡ್ಕೋಬೇಕು, ಯಾಕಂದರೆ ಈ ಸೊಪ್ಪು ಮತ್ತು ಕರಿಬೇವು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಫಿಲ್ಟ್ರ್ ಮಾಡಿದ್ದಾಯಿತು. ಇವಾಗ ಒಂದು ಗ್ಲಾಸ್ ಬಾಟಲಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ತುಪ್ಪನ ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಹಾಗೆ ಇದನ್ನು 8ರಿಂದ 10 ಗಂಟೆ ಕಾಲ ಬಿಟ್ಟರೆ ತುಪ್ಪ ಮರಳಾಗಿ ರೆಡಿ ಆಗಿಬಿಡುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.